ಚಿಕ್ಕ ವಯಸ್ಸಿಂದಲೂ ನಮ್ಮ ತಾಯಿ ನನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವಾಗೆಲ್ಲ ಕರ್ಕೊಂಡ್ಬಂದು ಇಲ್ಲೆಲ್ಲ ಚಿಕಿತ್ಸೆ ಕೊಡಿಸ್ತಿದ್ರು. ಒಳ್ಳೆ ಸ್ಪೆಷಾಲಿಟಿನೂ ಇದೆ. ಇಲ್ಲೆಲ್ಲ ಬರೋರು ತುಂಬ ಕಡಿಮೆ ಬಡವರು. ಅದರಿಂದ ನಮ್ಮ ನಾಯಕರಾದ ನಮ್ಮ ರಾಜಕೀಯ ಗುರುಗಳು ಹೇಳಿದ್ರು, ಏನನ್ನ ಮಾಡಿದ್ರು ನೀನು ಜನಕ್ಕೆ ಒಳ್ಳೇದಾಗಂತ ಏನನ್ನ ಮಾಡು ಅಂತಂದ್ರು. ಅದಕ್ಕೆ ಒಂದು ಹಾಸ್ಪಿಟ್ಲ್ ಒಂದು ಆಯ್ಕೆ ಮಾಡ್ಕೊಂಡು, ನೆಕ್ಸ್ಟ್ ಸ್ಕೂಲ್ ಮಕ್ಕಳೊಂದು ಆಯ್ಕೆ ಮಾಡ್ಕೊಂಡು, ಅದು ನೆಕ್ಸ್ಟ್ ಕಾರ್ಯಕ್ರಮ ನಮ್ಮದು ಟೆಸ್ಟ್ಗಳಿಗೆಲ್ಲ ಔಷಧ ಕಾರ್ಯಕ್ರಮ ಒಂದು ಪ್ಲಾನ್ ಮಾಡಿದ್ವಿ. ಅತಿ ಕಡು ಹುಡುಗರು ಯಾರು ಇದ್ದಾರೆ ಅಲ್ಲೆಲ್ಲ ತಲುಪಿಸೋಂಥ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಕೇಶವರಾಜ್ ಅಣ್ಣವರು ನಿಮಗೆ ಟಿಕೆಟ್ ಅನ್ನ ಸಂಪೂರ್ಣವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ನಿಮಗೆ ಬರ್ತ್ಡೇ ಗಿಫ್ಟ್ ಅನ್ಸುತ್ತೆ ಸರ್? ಹೌದು, ಅವತ್ತಿಂದ ನನ್ನ ಜೊತೆಲಿ ಅವ್ರು ಇರೋದಕ್ಕೆ ನಾನು ಇವತ್ತೇನೋ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ನಾನು ನಂಗೆ ರಾಜಕೀಯದಲ್ಲಿ ಏನೋ ಒಂದು ದಾರಿ ತೋರಿಸಿ ಮುಂದಿನ ದಿನಗಳಲ್ಲಿ ನಾನು ಇದೀನಿ ಹೋಗುವಂಥ ಬೆನಿಫಿಟ್ ನಾನು ಕಳಿಸಿದ್ರು ನಮ್ಮ ಗುರುಗಳಾದವರು. ಅದರಿಂದ ಅವ್ರು ನಾನು ಸದಾ ನನ್ನ ಜೊತೆಲಿ ಯಾವಾಗ ಇರುತ್ತೋ ಅಲ್ಲಿಗಂತ ಉನ್ನತ ಮಟ್ಟಿಗೆ ನಾನು ಬರೀ. ಸರ್, ಇವತ್ತು ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಸರ್? ಸರ್, ಯಲಹಂಕ ಇದು ಹಾಸ್ಪಿಟಲ್ ಮುಗೀತು. ನೆಕ್ಸ್ಟ್ ದೊಡ್ಡಪೇಟೆಯಲ್ಲಿ ನಮ್ಮ ವಾರ್ಡ್ ನಂಬರ್ 6 ಅಲ್ಲಿ ಏನೇನು ಬರುತ್ತೆ ಪ್ರಮುಖ ಕಡೆ ಮಾಡ್ತೀವಿ ಸರ್. ನೀವು ಆ ವಾರ್ಡ್ ನಂಬರ್ 6 ಪ್ರತಿ ಮನೆಯನ್ನ ತಲುಪಿದ್ದೀರಿ. ರಿಯಾಕ್ಷನ್ ಪ್ರಕ್ರಿಯೆ ಯಾವ ರೀತಿ ಇದೆ ಸರ್ ಜನರು? ಸರ್, ಜನ ಎಲ್ಲರೂ ಮನೆಗೂ ನನ್ನ ಕರೆದಿ ಯಂಗ್ಸ್ಟರ್ ಇದ್ದ ಚೆನ್ನಾಗಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಿಮಗೆ. ನಮ್ಮ ಜನ ಕಷ್ಟ ಸುಖಗಳಿದ್ರು ನಮ್ಮ ಬಂದು ಸ್ಪಂದಿಸು ಅಂತ ಹೇಳಿ ಒಳ್ಳೆ ಕಿವಿ ಮಾತು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ವಾರ್ಡಲ್ಲಿ ಏನಾಗುತ್ತೋ ಪ್ರಯತ್ನ ಪಡ್ತೀನಿ ಸರ್.